ದಾರಿ ಈ ಕಂಡೀಷನಲ್ಲಿ ಇದೆಯಲ್ಲ, ಟೈಮ್ ಆಗೇ ಆಗುತ್ತಿದ್ದು. ಇಲ್ಲೆಲ್ಲ ಏನು ರೋಡ್ ಟಾರ್ಗಳು ಕರೆಕ್ಟಾಗಿ ಹಾಕಿಲ್ಲ, ಬರೀ ಹಳ್ಳ ದಿಣ್ಣೆಗಳೇ ಇದೆ. ಹೋಗ್ಬೋದಿತ್ತು, ಬಟ್ ಏನಂದರೆ ಬ್ರಿಡ್ಜ್ ಬಿದ್ದೋಗ್ಬಿಟ್ಟೈತೆ ಅಲ್ಲಿ. ಇದೇನು ಬ್ರಿಡ್ಜ್ ಬಿದ್ದೋಗ್ಬಿಟ್ಟಿದ್ದಾರೆ ಅವರು. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ನೋಡ್ತಿದ್ದೀರಾ ಆರ್ಯನ್ ಮೋಟೋ ವ್ಲಾಗ್ಸ್. ಈಗ ನಾವು ಹೊರಟಿದ್ದೀವಿ ಮಂಚದ ಮೇಲೆ ಡ್ಯಾಮ್. ಲಾಸ್ಟ್ ವ್ಲಾಗ್ ನೋಡಿರ್ತೀರ ನೀವು, ಉತ್ರಿ ಬೆಟ್ಟಕ್ಕೆ ಹೋಗಿದ್ವಿ. ಅಲ್ಲಿ ಒಳ್ಳೆ ವ್ಯೂ ಸಿಕ್ತು ಅಂದ್ಕೊಳ್ಳಿ, ಸೂಪರಾಗಿತ್ತು ವ್ಯೂ ಎಲ್ಲ. ಅಲ್ಲಿಂದ ಸೀದಾ ಬೆಂಗಳೂರಿಗೆ ಹೊರಡೋಣ ಅಂತ ಅಂದ್ಕೊಂಡೆ, ಬಟ್ ಹೋಗೋದರಲ್ಲೇ ಮಂಚಿನ ಮೇಲೆ ಡ್ಯಾಮು ನೆನಪಾಯಿತು. ಅಲ್ಲಿ ನಿಮಗೆ ಏನು ಸ್ಪೆಷಲ್ ಅಂತಂದರೆ, ಅಲ್ಲೇ ಫಿಶ್ಶು ಎಲ್ಲ ರೆಡಿ ಮಾಡಿ ಅಲ್ಲೇ ಕೊಡ್ತಾರಂತೆ ಆ ಡ್ಯಾಮ್ ಹತ್ರನೇ. ಚೆನ್ನಾಗಿದೆ ಅಂತೆ ಅಲ್ಲಿ. ಎಲ್ಲರೂ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ ನನಗೆ, ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡು ಅಂತ. ಅದಕ್ಕೆ ಬರೋದು ಬಂದಿದ್ದೀವಿ, ಅದೇ ದಾರಿ ಅಲ್ವಾ, ಅದಕ್ಕೆ ಅದು ಒಂದು ಸ್ವಲ್ಪ ವಿಸಿಟ್ ಮಾಡಿಕೊಂಡು ಹಂಗೆ ಹೋಗ್ಬಿಡೋಣ ಅಂತ ತೀರ್ಮಾನ ತೊಗೊಂಡೆ. ಇವಾಗ ನಾನಿರೋ ಜಾಗದಿಂದ 26 ಕಿಲೋಮೀಟ್ರ್ ಇದೆ ಮಂಚಿನ ಮೇಲೆ ಡ್ಯಾಮು. ಇಲ್ಲಿಂದ ಏನು ಒಂದು 3/4 ಅವರ್ ತೋರಿಸ್ತಾ ಇದೆ, ರೋಡ್ ಸರಿ ಇಲ್ವಲ್ಲ ಅದರಿಂದ. ನೋಡೋಣ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು. ಮಂಚಿನ ಮೇಲೆ ಡ್ಯಾಮು ತೋರಿಸ್ತೀನಿ, ಅಲ್ಲಿ ಯಾವ ಥರ ಫಿಶ್ ಮಾಡ್ತಾರೆ, ಯಾವ ಥರ ರೆಡಿ ಮಾಡ್ತಾರೆ ಎಲ್ಲ ನಿಮಗೆ ಅಲ್ಲೇ ತೋರಿಸ್ತೀನಿ ನಾನು. ಬನ್ನಿ ಹೋಗುವ, ಮುಂದೆ ಸಿಗ್ತೀನಿ ನಾನು. ನೋಡಿ, ನೀವು ಈ ಸ್ಟ್ರೈಟ್ ಹೋದರೆ ಬೆಂಗಳೂರಿಗೆ ಹೋಗೋ ದಾರಿ ಇದು. ನೀವು ಮಾಗಡಿ ಕಡೆಯಿಂದ ಬಂದರೆ, ಮಾಗಡಿ ಒಳಗಿಂದ ಬಂದರೆ ಇಲ್ಲಿಂದ ನೀವು ರೈಟ್ ತೊಗೋಬೇಕು ಮಂಚಿನ ಮೇಲೆ ಡ್ಯಾಮ್ಗೆ. ಇಲ್ಲಿಂದ ರೈಟ್ ತೊಗೊಂಡು ಸ್ವಲ್ಪ ಒಳಗೆ ಹೋಗಬೇಕು. ಈ ದಾರಿ, ಈ ರೈಟ್ ತೊಗೊಂಡ್ಮೇಲೆ ನಿಮಗೆ ಇಲ್ಲಿಂದ 19 ಕಿಲೋಮೀಟ್ರ್ ತೋರಿಸ್ತಾ ಇದೆ ನಮಗೆ. 19 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ. ಏನಿದು ಶಿರಾ ಭವನ, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಅಂತ ಏನೋ ಮಾಡ್ತಾರೆ ಗುರು. ಈ ಮಾಗಡಿನೂ ಸಿಕ್ಕಾಪಟ್ಟೆ ಡೆವಲಪ್ ಆಗ್ತಾಯಿದೆ ಗುರು, ಮುಂಚೆ ಥರ ಇಲ್ಲ. ಅಲ್ಲೇನೋ ಬೇಜಾನ್ ಡೆವಲಪ್ಮೆಂಟ್ ಇದೆ. ನೋಡಿ ಸ್ನೇಹಿತರೆ, ಅಲ್ಲಿ ಹೋಗೋ ದಾರಿಲಿ ಎಷ್ಟು ಸಗದಾಗಿದೆ ದಾರಿ. ಒಂಥರ ಘಾಟ್ ಸೆಕ್ಷನ್ಗೆ ಬಂದಿರೋ ಥರ ಫೀಲ್ ಆಗ್ತಾಯಿದೆ ನನಗೆ, ಅಷ್ಟು ಸಗದಾಗಿದೆ ರೋಡ್ ನೋಡಿ ಹಂಗೆ. ನೋಡಿ ದಾರಿ ಈ ಥರ ಇದೆ, ಅದಕ್ಕೇ ಜಾಸ್ತಿ ಟೈಮಿಂಗ್ಸ್ ಕೇಳ್ತಾರದು. ಇಲ್ಲಿಂದ 9.5 ಕಿಲೋಮೀಟ್ರ್ ಐತೆ, ಬಟ್ 20 ನಿಮಿಷ ತೋರಿಸ್ತಾ ಇದೆ. ದಾರಿ ಈ ಕಂಡೀಷನಲ್ಲಿ ಇದೆಯಲ್ಲ, ಟೈಮ್ ಆಗೇ ಆಗುತ್ತಿದ್ದು, ಏನೂ ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಏನು ರೋಡ್ ಟಾರ್ಗಳು ಕರೆಕ್ಟಾಗಿ ಹಾಕಿಲ್ಲ, ಬರೀ ಹಳ್ಳ ದಿಣ್ಣೆಗಳೇ ಇದೆ. ನೋಡೋಣ ಮುಂದೆ ಏನಾದ್ರು ಚೆನ್ನಾಗಿದೆಯಾ ಅಂತ. ಅಲ್ಲ, ನನಗೆ ಅನ್ನಿಸ್ದಂಗೆ ದಾರಿ ಪೂರ್ತಿ ಹಿಂಗೆ ಇದೆ, ಅದಕ್ಕೇ ಗೂಗಲ್ ಮ್ಯಾಪು ಟೈಮಿಂಗ್ ಜಾಸ್ತಿ ಕೇಳ್ತಾರದು. ನೋಡುವ, ಬಟ್ ರೋಡು ಯಾವುದೋ ಕಾಡು ಒಳಗೆ ಹೋಗೋ ಥರ ಫೀಲ್ ಆಗ್ತಾಯಿದೆ ನನಗೆ.
ಬಂದಿದ್ದೀವಿ ಈ ಕಡೆ. ಆ್ಯಕ್ಚುಲಿ ಈ ದಾರಿಯಿಂದ ಹೋದರೆ ಅಲ್ಲಿ ಹೋಗ್ಬೋದಿತ್ತು, ಬಟ್ ಏನಂದರೆ ಬ್ರಿಡ್ಜ್ ಬಿದ್ದೋಗ್ಬಿಟ್ಟೈತೆ ಅಲ್ಲಿ. ತೋರಿಸ್ತೀನಿ ನಿಮಗೆ ಯಾತ್ರ ಅಂದ್ಬಿಟ್ಟು. ಬ್ರಿಡ್ಜೇ ಬಿದ್ದೋಗ್ಬಿಟ್ಟೈತೆ ಗುರು. ಇದು ಯಾರೋ ಒಬ್ರು ಹೇಳಿದ್ರು ನನಗೆ ಬ್ರಿಡ್ಜ್ ಬಿದ್ದೋಗೈತೆ ಅಂತ, ಬಟ್ 2-3 ವರ್ಷದ ಮುಂಚೆ. ಇನ್ನೂ ರೆಡಿ ಆಗಿಲ್ವಾ ಅಂತ. ಮಂಚದ ಬೇರೆ ಡ್ಯಾಮು. ಏನು ಗುರು, ನೀರೇ ಇಲ್ಲ ಇಲ್ಲಿ, ಎಲ್ಲ ಕ್ಲೋಸ್ ಆಗ್ಬಿಟ್ಟದೆ, ಏನೂ ಇಲ್ಲ ಇಲ್ಲಿ. ಇದೆ ಅನ್ಸುತ್ತೆ, ಕೇಳ್ತೀನಿ ರೀ, ನೋಡೋಣ. ಇಲ್ಲ ಆ ಕಡೆಯಿಂದ ಹೋಗ್ಬೇಕು, ದಾರಿ ಇಲ್ಲ ಇಲ್ಲಿ. ದಾರಿಲಿ ಸ್ಮಶಾನ ಮಾಡ್ಬಿಟ್ಟವ್ರೆ ಅಲ್ಲಿ. ಶಿವಬೆಲೆ ಡ್ಯಾಮ್ ಇದೆನಾ? ಶಿವಬೆಲೆ ಡ್ಯಾಮ್ ಅಲ್ಲಿದೆ. ಇದು ಏನು ಮತ್ತೆ ಇಲ್ಲಿ ಏನಿದೆ ನೋಡೋಣ ಇರಿ, ಇಲ್ಲಿ ಏನಿದೆ ಅಂತ. ಸುಮ್ಮನೆ ಆಟ ಆಡೋದಕ್ಕೋಸ್ಕರ ಇಟ್ಕೊಂಡವ್ರು ಅಷ್ಟೇ. ಇದೇನು ಬ್ರಿಡ್ಜೇ ಬಿದ್ದೋಗ್ಬಿಟ್ಟಿದ್ದಾರೆ ಅವರು. ಆ್ಯಕ್ಚುಲಿ ಅಲ್ಲಿ ಇರಬೇಕಿತ್ತು ನೋಡಿ. ಇದೇನೆ ಈ ಬ್ರಿಡ್ಜ್ ಬಿದ್ದೋಗ್ಬಿಟ್ಟೈತೆ. ಸೂಪರ್. ಅಷ್ಟೊಂದು ಫೋರ್ಸಲ್ಲಿ ನೀರು ಬರ್ತಿತ್ತಾ ಇಲ್ಲಿ ಅನ್ನೋದೇ ಡೌಟು. ನೋಡ್ರಿ ಯಾವ ಥರ ಇದೆ. ಇಲ್ಲೆಲ್ಲ ಮಕ್ಕಳು ಆಟ ಆಡ್ಕೊಂಡು ಏನೇನೋ ಮಾಡ್ತಾವ್ರೆ. ಇಲ್ಲ ಫಿಶ್ ಸಿಗುತ್ತೆ, ಏನೇನೋ ಸಿಗುತ್ತೆ, ಅದು ಇದು ಅಂತ ಏನೇನೋ ಹೇಳಿದ್ರಪ್ಪ. ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ನಾನು ಕೆಳಗಿಳೆ ಟ್ರೈ ಮಾಡ್ತೀನಿ ಇರಿ. ಮೋಸ್ಟ್ಲಿ ಬ್ರಿಡ್ಜ್ ಬಿದ್ದೋಗಿರೋದ್ರಿಂದ ಎಲ್ಲ ಸ್ಟಾಪ್ ಮಾಡಿರಬೇಕು. ಏನಿಲ್ಲ ಇಲ್ಲಿ, ವೇಸ್ಟು. ಯಾರಿಲ್ಲಿ ಬರೋಂಗಿದ್ರೆ ಪ್ಲ್ಯಾನ್ ಮಾಡ್ಕೊಬೇಡ್ರಿ, ಆಟ್ರ್ ಫ್ಲಾಪ್ ಸ್ಟೋರಿ. ಸ್ನೇಹಿತರೆ, ಯಾರಾದರೂ ಮಂಚಿನ ಡ್ಯಾಮಿಗೆ ಬರೋ ಪ್ಲ್ಯಾನ್ ಮಾಡಿದರೆ ಬರೋಕ್ಕೆ ಹೋಗ್ಬಿಡ್ರಿ, ಫ್ಲಾಪ್ ಇದು. ಅಲ್ಲಿ ಮುಂದೆ ಏನೋ ಅಂಗಡಿಗಳೆಲ್ಲ ಕಾಣಿಸ್ತಾಯಿತ್ತು, ಅದೊಂದು ಸಲ ನೋಡ್ತೀನಿ, ನೋಡಿ ಆಮೇಲೆ ಹೇಳ್ತೀನಿ ನಿಮ್ಗಿರಿ. ಆ್ಯಕ್ಚುಲ್ ಡ್ಯಾಮು ಅದು ಅಲ್ಲಿದೆಯಲ್ಲ, ಅದು ಆ್ಯಕ್ಚುಲ್ ಡ್ಯಾಮು, ಮಂಚಿನ ಮೇಲೆ ಡ್ಯಾಮ್ ಅಂತ ಹೇಳೋದು. ಇದು ಸುಮ್ಮನೆ ಆಟ ಆಡೋದಕ್ಕೆ ಅದಕ್ಕೆ ಇದಕ್ಕೆ ಬಂದಿರ್ತಾರೆ ಅಷ್ಟೇ. ಇದೇ ಅಂಗಡಿಗಳು ಅನ್ಸುತ್ತೆ, ಇಲ್ಲೇ ಮೀನುಗಳು ಎಲ್ಲ ಸಿಗೋದು. ಬಟ್ ಇವತ್ತು ಯಾವುದೂ ಇಲ್ವಲ್ಲ ಗುರು, ಎಲ್ಲ ಕ್ಲೋಸ್ ಆಗಿದೆ, ಏನೂ ಇಲ್ಲ ಇಲ್ಲಿ. ಐ ಥಿಂಕ್ ಬಂದರೆ ವೀಕೆಂಡಲ್ಲಿ ಬರಬೇಕು ಅಂತ ಅನಿಸುತ್ತೆ.
ವೀಕೆಂಡಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಬಟ್ ಏನಂದರೆ ನೀರೆಲ್ಲ ಏನಿಲ್ಲ, ಫುಲ್ ಕ್ಲೋಸ್ ಆಗಿದೆ. ವೇಸ್ಟು ಇಲ್ಲಿ ಬರೋದು, ಯಾರು ಬರೋಕ್ಕೆ ಹೋಗ್ಬೇಡ್ರಿ. ಸರಿ ಸ್ನೇಹಿತರೆ, ನಾನು ಇಲ್ಲಿಂದ ಇನ್ಯಾವುದು ಬೇರೆ ಕಡೆ ಯಾವುದು ಪ್ಲೇಸ್ಗೆ ಹೋಗ್ತಾ ಇಲ್ಲ, ಸೀದಾ ಬೆಂಗಳೂರು ಹೊಡಿತಾ ಇದ್ದೀನಿ. ಈ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.